ಗುಲಾಬಿ ನೋಟಿನ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದ್ ರೀತಿ ಯುದ್ಧನೇ ನಡೆಸಿದಂತೆ ಹೇಳ್ಬೋದು. ಯಾಕಂದ್ರೆ ಸಿಪಿಐ ಮೂಲಕ ಕಾಂಗ್ರೆಸ್ ಹಣಿಯಲು ಕೇಂದ್ರ ಸರ್ಕಾರ ಹೊರಟಿದ್ಯಾ? ಗುಲಾಬಿ ನೋಟಿನ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಈಗ ಯುದ್ಧ ಶುರುವಾಗಿದೆ ಅಂತ ಹೇಳ್ಬೋದು. ಜಯಚಂದ್ರ ಕುಟುಂಬದ ಹೇಳಿಕೆ ಆಧರಿಸಿ ಸಿಬಿಐ ದಾಳಿ ನಡೆಯಲಿದೆಯಾ? ಮಾಹಿತಿ ಆಧರಿಸಿ ವಿಚಾರಣೆ ನಡೆಸುತ್ತಾ, ದಾಳಿ ನಡೆಸಿ ಬಂಧಿಸುತ್ತಾ? ಸಿಬಿಐ ದಾಳಿ ನಡೆಸಲು 2,000 ರೂಪಾಯಿ ಕಂತೆ ನೋಟು ಸಿಗಬೇಕು. ಹೊಸ ನೋಟು ಸಿಗದಿದ್ದರೆ ದಾಳಿಯೇ ಉಲ್ಟಾ ಹೊಡೆಯುವ ಸಾಧ್ಯತೆ ಇದೆ. ಹೀಗಾಗಿ ನಿಖರ ಮಾಹಿತಿಗಾಗಿ ಸಿಬಿಐ ಮತ್ತು ಇಡಿ ಹೊಂಚು ಹಾಕುತ್ತಿದೆ. ಸಚಿವರ ಮೇಲೆ ಸಿಬಿಐ ದಾಳಿ ನಡೆಸಲು ಸಾಕ್ಷಿ ಇದೆಯಾ? ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡಿಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.